ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. 21ನೇ ಅಧ್ಯಾಯ ಇಂಗ್ಲೆಂಡಿನಲ್ಲಿ ಕಾರ್ಯಾರಂಭ, ಮುಂದುವರಿದ ಭಾಗ. ಇಂಗ್ಲೆಂಡಿಗೆ ಹೋದಾಗಿನಿಂದಲೂ ಆ ಇಂಗ್ಲಿಷರು ತಮ್ಮನ್ನು ಬರಮಾಡಿಕೊಂಡ ಬಗೆ ಸ್ವಾಮೀಜಿಯನ್ನು ಬೆರಗುಗೊಳಿಸಿತ್ತು. ಇವರು ತಮ್ಮನ್ನು ಇಷ್ಟೊಂದು ಆದರದಿಂದ ಇಷ್ಟೊಂದು ಹೃತ್ಪೂರ್ವಕವಾಗಿ ಹೇಗೆ ಸ್ವಾಗತಿಸಿರಬಹುದು ಎಂದು ಆಲೋಚಿಸಿದರು. ಮೊದಲಿಗೆ ಅಮೆರಿಕದಲ್ಲಿ ತಮಗೆದುರಾದ ತಿರಸ್ಕಾರ, ಅಪಹಾಸ್ಯಪೂರಿತ ದೃಷ್ಟಿಯನ್ನೇ ಇಂಗ್ಲೆಂಡಿನಲ್ಲೂ ಅವರು ನಿರೀಕ್ಷಿಸಿದ್ದರು. ಅಲ್ಲದೆ ಭಾರತದಲ್ಲಿನ ಆಂಗ್ಲ ಅಧಿಕಾರಿಗಳು ಭಾರತೀಯರನ್ನು ಯಾವ ದೃಷ್ಟಿಯಿಂದ ಕಾಣುತ್ತಿದ್ದರೆಂಬುದು ಅವರಿಗೆ ತಿಳಿದ ವಿಷಯವೇ. ಆದ್ದರಿಂದ ಅವರಿಗೆ ಇಂಗ್ಲೆಂಡಿನ ಜನರು ಎಷ್ಟೋ ಮೇಲು ಎಂಬಂತೆ ತೋರಿತು. ರೀಡಿಂಗ್ನಿಂದ ಬರೆದ ಒಂದು ಪತ್ರದಲ್ಲಿ ಸ್ವಾಮೀಜಿ ಹೀಗೆ ತಿಳಿಸಿದರು: ನಾನಿಲ್ಲಿ ಭಾರತದಿಂದ ಹಿಂದಿರುಗಿದ ಕೆಲವು ನಿವೃತ್ತ ಅಧಿಕಾರಿಗಳನ್ನು ಭೇಟಿಯಾದೆ. ಅವರೆಲ್ಲ ನನ್ನೊಂದಿಗೆ ತುಂಬ ಸಭ್ಯತೆಯಿಂದ ವಿನಯವಾಗಿ ನಡೆದುಕೊಂಡರು. ಕಣ್ಣಿಗೆ ಕಂಡ ಕಪ್ಪು ಮನುಷ್ಯರನ್ನೆಲ್ಲ ನೀಗ್ರೋ ಎಂದು ತೀರ್ಮಾನಿಸಿ ಬಿಡುವ ಅಮೆರಿಕನ್ನರ ಅದ್ಭುತ ಬುದ್ಧಿವಂತಿಕೆ ಇಲ್ಲಿ ಕಂಡುಬರುವುದಿಲ್ಲ. ಮತ್ತು ರಸ್ತೆಯಲ್ಲಿ ನನ್ನನ್ನೇ ದುರುಗುಟ್ಟಿ ನೋಡುವವರು ಇಲ್ಲಿ ಯಾರೂ ಇಲ್ಲ. ನಾನಿಲ್ಲಿ ಇನ್ನಾವುದೇ ಹೊರ ರಾಷ್ಟ್ರದಲ್ಲಿರುವುದಕ್ಕಿಂತ ಹೆಚ್ಚು ಆತ್ಮೀಯವಾದ ವಾತಾವರಣದಲ್ಲಿದ್ದೇನೆ ಎಂದು ಬರೆದರು. ಜನವರಿಯಲ್ಲಿ ಬರೆದ ಮತ್ತೊಂದು ಪತ್ರದಲ್ಲಿ ಸ್ವಾಮೀಜಿ ಹೀಗೆ ಹೇಳಿದರು: ಈ ಇಂಗ್ಲಿಷು ಜನ ನನ್ನನ್ನು ತೆರೆದ ಬಾಹುಗಳಿಂದ ಬರಮಾಡಿಕೊಂಡರು. ಈ ಜನಾಂಗದ ಬಗ್ಗೆ ನನ್ನ ಅಭಿಪ್ರಾಯವನ್ನು ಎಷ್ಟೋ ಬದಲಾಯಿಸಿಕೊಂಡಿದ್ದೇನೆ. ಇಂಗ್ಲಿಷ್ ಚರ್ಚಿನ ಕೆಲವು ಅತ್ಯುತ್ತಮ ವ್ಯಕ್ತಿಗಳು ಮತ್ತು ಅತ್ಯುನ್ನತ ಸ್ಥಾನಮಾನಗಳಿಂದ ಕೂಡಿದ ಕೆಲವು ಗಣ್ಯ ವ್ಯಕ್ತಿಗಳು ನನ್ನ ಆಪ್ತ ಸ್ನೇಹಿತರಾಗಿದ್ದಾರೆ ಎಂದು ಬರೆದರು. ಅಕ್ಟೋಬರಿನ ಕೊನೆಯ ವಾರದಲ್ಲಿ ಸ್ವಾಮೀಜಿಯ ಕೆಲವು ಸ್ನೇಹಿತರು ಲಂಡನ್ನಿನ ಪ್ರಿನ್ಸಸ್ ಹಾಲ್ ಎಂಬ ಪ್ರಸಿದ್ಧ ಸಭಾಂಗಣದಲ್ಲಿ ಅವರ ಸಾರ್ವಜನಿಕ ಉಪನ್ಯಾಸವನ್ನು ಏರ್ಪಡಿಸಿದರು. ಉಪನ್ಯಾಸದ ವಿಷಯ ಆತ್ಮಬೋಧ. ಉಪನ್ಯಾಸ ಅತ್ಯಂತ ಯಶಸ್ವಿಯಾಯಿತು. ಸ್ವಾಮೀಜಿ ಉಪನ್ಯಾಸ ಮಾಡಲು ಎದ್ದು ನಿಂತಾಗ ನೋಡುತ್ತಾರೆ, ಎಲ್ಲ ಬಗೆಯ ವೃತ್ತಿಗಳ ಜನರಿಂದ, ಲಂಡನ್ನಿನ ಅತ್ಯಂತ ಶ್ರೇಷ್ಠ ಚಿಂತನಶೀಲ ವ್ಯಕ್ತಿಗಳಿಂದ ಕೂಡಿದ ಬೃಹತ್ ಸಭೆ ನಡೆದಿತ್ತು. ಅವರ ಉಪನ್ಯಾಸವನ್ನು ಕೇಳಿದವರೊಬ್ಬರು ಬರೆದರು: ಅವರು ತಮ್ಮ ಭವ್ಯವಾದ ಹಾಗೂ ಪ್ರಬಲವಾದ ಭಾಷಣ ಸಾಮರ್ಥ್ಯದಿಂದ ಸಭಿಕರಲ್ಲಿ ವಿದ್ಯುತ್ ಸಂಚಾರವನ್ನೇ ಉಂಟು ಮಾಡಿದರು ಎಂದು. ಮರುದಿನ ಬೆಳಿಗ್ಗೆ ವೃತ್ತಪತ್ರಿಕೆಗಳಲ್ಲೆಲ್ಲ ಭಾಷಣದ ಮೇಲಿನ ಶ್ಲಾಘನೀಯ ಲೇಖನಗಳು ತುಂಬಿದ್ದವು. ಸ್ಟ್ಯಾಂಡರ್ಡ್ ಎಂಬ ಪತ್ರಿಕೆ ಹೀಗೆ ಬರೆಯಿತು: ರಾಮಮೋಹನರಾಯರ ಅನಂತರ ದಿನಗಳಲ್ಲಿ ಕೇಶವಚಂದ್ರಸೇನರೊಬ್ಬರನ್ನು ಬಿಟ್ಟರೆ ಪ್ರಿನ್ಸಸ್ ಹಾಲ್ನಲ್ಲಿ ಮಾತನಾಡಿದ ಈ ಹಿಂದುವಿಗಿಂತ, ಅಂದರೆ ವಿವೇಕಾನಂದರಿಗಿಂತ ಹೆಚ್ಚು ಸ್ವಾರಸ್ಯವಾಗಿ ಮಾತನಾಡುವ ಇನ್ನೊಬ್ಬ ಭಾರತೀಯನು ಇಂಗ್ಲಿಷ್ ವೇದಿಕೆಯ ಮೇಲೆ ಕಾಣಿಸಿಕೊಂಡಿಲ್ಲ. ಬುದ್ಧ ಅಥವಾ ಕ್ರಿಸ್ತರು ತಮ್ಮ ಕೇವಲ 4-5 ಮಾತುಗಳಿಂದ ಸಾಧಿಸಿದ ಒಳಿತಿಗೆ ಹೋಲಿಸಿದರೆ ಇಂದಿನ ಈ ಎಲ್ಲ ಕಾರ್ಖಾನೆಗಳು, ಯಂತ್ರಗಳು, ಇತರ ನವ ಸಂಶೋಧನೆಗಳು ಹಾಗೂ ಗ್ರಂಥರಾಶಿ ಇವು ಮಾನವನಿಗಾಗಿ ಮಾಡಿರುವ ಉಪಕಾರ ಎಷ್ಟು ಕ್ಷುಲ್ಲಕವಾದದ್ದು ಎಂಬುದನ್ನು ಎತ್ತಿ ತೋರಿಸಿ ಸ್ವಾಮೀಜಿ ಕಟುವಾಗಿ ಟೀಕಿಸಿದರು. ಅವರ ಉಪನ್ಯಾಸವು ಪೂರ್ವ ಸಿದ್ಧತೆಯಿಲ್ಲದೆ ಸ್ವಯಂ ಸ್ಫೂರ್ತಿಯಿಂದ ಮಾಡಿದುದೆಂಬುದು ಸ್ಪಷ್ಟವಾಗಿತ್ತು. ಅಲ್ಲದೆ ಯಾವ ಬಗೆಯ ಸಂಕೋಚವೂ ಇಲ್ಲದೆ ಮಧುರವಾದ ಕಂಠಶ್ರೀಯಿಂದ ಕೂಡಿತ್ತು. ಲಂಡನ್ ಡೈಲಿ ಕ್ರಾನಿಕಲ್ ಎಂಬ ಪತ್ರಿಕೆ ಬರೆಯಿತು: ಜನಪ್ರಿಯ ಹಿಂದೂ ಸನ್ಯಾಸಿಯಾದ ವಿವೇಕಾನಂದರ ಮುಖಲಕ್ಷಣವು ಚಿರಪರಿಚಿತವಾದ ಬುದ್ಧನ ಮುಖವನ್ನೇ ಹೋಲುತ್ತದೆ. ಅವರು ನಮ್ಮ ಆರ್ಥಿಕ ಸಮೃದ್ಧಿಯನ್ನು, ಘೋರ ಯುದ್ಧಗಳನ್ನು, ಧಾರ್ಮಿಕ ಅಸಹಿಷ್ಣುತೆಯನ್ನು ತೀವ್ರವಾಗಿ ಖಂಡಿಸಿದರು. ನಮ್ರ ಸ್ವಭಾವದ ಹಿಂದುವು ಇಂತಹ ಬೆಲೆಯನ್ನು ತೆತ್ತು ನಾವು ಹೆಮ್ಮೆ ಪಟ್ಟುಕೊಳ್ಳುವಂತಹ ನಮ್ಮ ಸಂಸ್ಕೃತಿಯನ್ನು ಎಂದಿಗೂ ಸ್ವೀಕರಿಸಲಾರನೆಂದು ವಿವೇಕಾನಂದರು ಘೋಷಿಸಿದರು ಎಂದು ಬರೆಯಿತು.
ಸ್ವಾಮೀಜಿಯೊಂದಿಗೆ ಸಂದರ್ಶನ ನಡೆಸಿದ ವೆಸ್ಟ್ ಮಿನಿಸ್ಟರ್ ಗೆಜೆಟ್ ಪತ್ರಿಕೆಯ ಪ್ರತಿನಿಧಿಯೊಬ್ಬ ಲಂಡನ್ನಿನಲ್ಲಿ ಒಬ್ಬ ಭಾರತೀಯ ಯೋಗಿ ಎಂಬ ಶೀರ್ಷಿಕೆಯಡಿಯಲ್ಲಿ ಬರೆದ ಶಾಂತವಾದ ಹಾಗೂ ಕರುಣಾಪೂರಿತ ಮುದ್ರೆಯಿಂದ ಕೂಡಿದ ತಲೆಗೆ ಪೇಟ ಸುತ್ತಿರುವ ವಿವೇಕಾನಂದರದು ಪ್ರಖರ ವ್ಯಕ್ತಿತ್ವ. ಅವರ ಮುಖವು ಒಂದು ಮುಗ್ಧ ಮಗುವಿನ ಮುಖದಂತೆ ಮಿಂಚುತ್ತದೆ. ಅಲ್ಲಿ ಸರಳತೆ, ರುಜುತ್ವ, ಪ್ರಾಮಾಣಿಕತೆ ಎದ್ದು ಕಾಣುತ್ತದೆ. ಹೀಗೆ ಬರೆದರು. ಈ ಸಂದರ್ಶನದ ಸಮಯದಲ್ಲಿ ದೀರ್ಘ ಸಂಭಾಷಣೆಯೇ ನಡೆಯಿತು. ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಸ್ವಾಮೀಜಿ ತಾವು ಹೇಗೆ ಸನ್ಯಾಸದ ದಿವ್ಯಾದರ್ಶದಿಂದ ಪ್ರಭಾವಿತರಾದೆವು ಎಂಬುದನ್ನು ವಿವರಿಸಿದರು. ಬಳಿಕ ಶ್ರೀರಾಮಕೃಷ್ಣರ ಆಗಮನದ ಕುರಿತಾಗಿ ಮಾತನಾಡುತ್ತಾ, ಅವರು ಯಾವುದೋ ಒಂದು ಮತವನ್ನು ಸ್ಥಾಪಿಸಲು ಬಂದವರಲ್ಲ, ಒಂದು ಧಾರ್ಮಿಕ ಪಂಗಡವನ್ನು ಕಟ್ಟಲು ಬಂದವರಲ್ಲ, ಅವರು ವೇದಾಂತದ ಸಾರ್ವತ್ರಿಕವಾದ ಸನಾತನ ಸತ್ಯಗಳನ್ನು ಮತ್ತೊಮ್ಮೆ ಪ್ರಸಾರ ಮಾಡಿ ಅವುಗಳನ್ನು ಪ್ರತಿಯೊಬ್ಬರೂ ತಮ್ಮದೇ ಆದ ಮೂಲಭೂತ ತತ್ವಗಳಿಗೆ ಅಳವಡಿಸಿಕೊಳ್ಳುವಂತೆ ಮಾಡಲು ಬಂದವರು ಎಂದು ಸ್ವಾಮೀಜಿ ವಿವರಿಸಿದರು. ನಾನು ಯಾವೊಂದು ರಹಸ್ಯ ಸಂಸ್ಥೆಯ ಪ್ರತಿಪಾದಕನೂ ಅಲ್ಲ, ಅಥವಾ ಇಂತಹ ಸಂಸ್ಥೆಗಳಿಂದ ಏನಾದರೂ ಒಳಿತಾದೀತೆಂಬ ನಂಬಿಕೆಯೂ ನನಗಿಲ್ಲ. ಸತ್ಯವು ತನ್ನ ಆಧಾರದ ಮೇಲೆ ತಾನು ನಿಲ್ಲುತ್ತದೆ ಮತ್ತು ಸತ್ಯವು ಎಂತಹ ಅಗ್ನಿಪರೀಕ್ಷೆಯನ್ನೂ ಎದುರಿಸಬಲ್ಲದು. ನಾನು ಪ್ರತಿಪಾದಿಸುವ ತತ್ವವು ಈ ಜಗತ್ತಿನಲ್ಲಿ ಎಷ್ಟೆಷ್ಟು ಧರ್ಮಗಳು ಇರಲು ಸಾಧ್ಯವೋ ಅವೆಲ್ಲಕ್ಕೂ ಆಧಾರಭೂತವಾಗಿ ನಿಲ್ಲಬಲ್ಲದು. ಮತ್ತು ಈ ಎಲ್ಲ ಧರ್ಮಗಳ ಬಗ್ಗೆ ನನ್ನ ಧೋರಣೆ ಎಂತಹದೆಂದರೆ ಸಂಪೂರ್ಣ ಸಹಾನುಭೂತಿಯಿಂದ ಕೂಡಿದುದು. ನನ್ನ ಬೋಧನೆಯು ಈ ಯಾವುದಕ್ಕೂ ವಿರೋಧವಾಗಿ ನಿಲ್ಲುವುದಿಲ್ಲ. ನನ್ನ ಗಮನವೆಲ್ಲ ಮಾನವರ ಕಡೆಗೆ. ನನ್ನ ಗಮನವೆಲ್ಲ ವ್ಯಕ್ತಿಯನ್ನು ಶಕ್ತನನ್ನಾಗಿ ಮಾಡುವುದರ ಕಡೆಗೆ. ಪ್ರತಿಯೊಬ್ಬನೂ ತನ್ನನ್ನು ತಾನು ಆತ್ಮ ಎಂದು ಅರಿತುಕೊಳ್ಳುವಂತೆ ಮಾಡುವುದರ ಕಡೆಗೆ. ಸಮಸ್ತ ಮಾನವತೆಯು ತನ್ನೊಳಗಡಗಿರುವ ದಿವ್ಯತೆಯನ್ನು ಕಂಡುಕೊಳ್ಳಬೇಕೆಂದು ನಾನು ಕರೆ ನೀಡುತ್ತೇನೆ ಎಂದು ಸ್ವಾಮೀಜಿ ನುಡಿದರು. ಪತ್ರಿಕೆಯ ಪ್ರತಿನಿಧಿ ತನ್ನ ಲೇಖನದಲ್ಲಿ ಸ್ವಾಮೀಜಿಯ ಆದರ್ಶಗಳ ಕುರಿತಾಗಿ ಹಾಗೂ ಅಮೆರಿಕದಲ್ಲಿ ಅವರು ಗಳಿಸಿದ ಯಶಸ್ಸಿನ ಕುರಿತಾಗಿ ಬರೆದು ಕೊನೆಯದಾಗಿ ಒಂದು ವಾಕ್ಯವನ್ನು ಸೇರಿಸಿದ. ಬಳಿಕ ನಾನು ಮನುಷ್ಯರಲ್ಲೆಲ್ಲ ಅತ್ಯಂತ ಸ್ವಂತಿಕೆಯಿಂದ ಕೂಡಿದ ವ್ಯಕ್ತಿಯೊಬ್ಬನನ್ನು ಭೇಟಿ ಮಾಡಿದ ಹೆಮ್ಮೆಯಿಂದ ಅವರಿಂದ ಬೀಳ್ಕೊಂಡು ಹೊರಟೆ ಎಂದು ಬರೆದ. ಹೀಗೆ ಲಂಡನ್ನಿನ ಸಾರ್ವಜನಿಕರಿಗೆ ಸ್ವಾಮೀಜಿಯ ಉಪನ್ಯಾಸದ ಪರಿಣಾಮವಾಗಿ ಅವರ ಸಂದೇಶದ ರೂಪುರೇಷೆಗಳೆಂಥವು ಎಂಬುದರ ಅಭಿಪ್ರಾಯವಾಯಿತು. ಇದರಿಂದ ಆಸಕ್ತರಾದ ಜನ ಅವರಿಂದ ಹೆಚ್ಚಿನ ಬೋಧನೆಗಳನ್ನು ಪಡೆದುಕೊಳ್ಳಲು ಇಲ್ಲವೇ ಅವರ ವೈಯಕ್ತಿಕ ಪರಿಚಯ ಮಾಡಿಕೊಳ್ಳಲು ಗುಂಪು ಗುಂಪಾಗಿ ಬರಲಾರಂಭಿಸಿದರು. ಹೀಗೆ ಈ ಇಂಗ್ಲಿಷು ಜನ ಅತ್ಯಂತ ಉತ್ಸಾಹವನ್ನು ತೋರಿಸುವುದರ ಮೂಲಕ ತಮ್ಮ ಬೋಧನೆಗಳನ್ನು ಹಾಗೂ ತಮ್ಮ ವ್ಯಕ್ತಿತ್ವವನ್ನು ಅರಿತು ಒಪ್ಪಿಗೆ ಸೂಚಿಸಿದುದನ್ನು ಕಂಡು ಸ್ವಾಮೀಜಿಗೆ ತುಂಬ ಸಮಾಧಾನವಾಯಿತು. ಇದು ಅವರ ಪಾಲಿಗೆ ಒಂದು ನವೀನ ಅನುಭವವೇ ಆಯಿತೆಂದೂ ಹೇಳಬಹುದು. ಲಂಡನ್ನಿನ ಪ್ರಿನ್ಸೆಸ್ ಹಾಲ್ನಲ್ಲಿ ಭಾಷಣ ಮಾಡಿದ ಮೇಲೆ ಸ್ವಾಮೀಜಿ ಲಂಡನ್ನಲ್ಲಿ ಇದ್ದುದು ಕೇವಲ 1 ತಿಂಗಳ ಕಾಲ ಮಾತ್ರವೇ ಆದರೂ ಆ ಅಲ್ಪಾವಧಿಯಲ್ಲೇ ಅವರು ತಮ್ಮ ಮುಂದಿನ ಕಾರ್ಯಕ್ಕೆ ಭದ್ರವಾದ ಅಡಿಪಾಯವನ್ನು ಹಾಕಿದರು ಮತ್ತು ಈ ಅವಧಿಯಲ್ಲೇ ಅವರು ತಮ್ಮ ಸಂಪರ್ಕಕ್ಕೆ ಬಂದ ಪ್ರತಿಯೊಬ್ಬರ ಮೇಲೂ ಅಚ್ಚಳಿಯದ ಚಿರಮುದ್ರೆಯನ್ನೊತ್ತಿದರು. ಇದೇ ಸಂದರ್ಭದಲ್ಲಿ ಅವರು ಲಂಡನ್ನಿನಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳ ಮನೆಗಳಲ್ಲಿ ತರಗತಿಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಆ ಸಂಬಂಧವಾಗಿ ಮುಂದೊಮ್ಮೆ ಪತ್ರ ಬರೆಯುತ್ತಾ ಸ್ವಾಮೀಜಿ ಹೀಗೆ ತಿಳಿಸಿದರು. ನಾನು ಆ ದಿನಗಳಲ್ಲಿ ಸಾರ್ವಜನಿಕ ಉಪನ್ಯಾಸಗಳಲ್ಲದೆ ವಾರಕ್ಕೆ 8 ತರಗತಿಗಳನ್ನು ತೆಗೆದುಕೊಳ್ಳುತ್ತಿದ್ದೆ. ಈ ತರಗತಿಗಳಲ್ಲಿ ಜನ ಕಿಕ್ಕಿರಿದಿರುತ್ತಿದ್ದರು.
ಸಮಾಜದ ಉನ್ನತ ವರ್ಗದ ಮಹಿಳೆಯರು ನೆಲದ ಮೇಲೆ ಕಾಲು ಮಡಿಸಿಕೊಂಡು ಕುಳಿತಿರುತ್ತಿದ್ದರು. ಆದರೂ ಆ ಬಗ್ಗೆ ಅವರು ಅನ್ಯಥಾ ಭಾವಿಸುತ್ತಿರಲಿಲ್ಲ. ಸ್ವಾಮೀಜಿ ಲಂಡನ್ನಿನಲ್ಲಿ ನೀಡಿದ ಒಂದು ಉಪನ್ಯಾಸದ ಸಾರಾಂಶವನ್ನು ಇಂಡಿಯನ್ ಮಿರರ್ ಪತ್ರಿಕೆ ಹೀಗೆ ಪ್ರಕಟಿಸಿತು. ಬಲೂನ್ ಸೊಸೈಟಿಯ ವಾರದ ಸಭೆಯೊಂದರಲ್ಲಿ ಸ್ವಾಮಿ ವಿವೇಕಾನಂದರು ವೇದಾಂತದ ಬೆಳಕಿನಲ್ಲಿ ಮಾನವ ಮತ್ತು ಸಮಾಜ ಎಂಬ ವಿಷಯವಾಗಿ ಭಾಷಣ ಮಾಡಿದರು. ಸಮಾಜದ ರಚನೆಯಲ್ಲಿ ಧರ್ಮ ಎಂಬುದು ಅತ್ಯದ್ಭುತವಾದ ಒಂದು ಅಂಶ ಎಂದರು ಸ್ವಾಮೀಜಿ. ವಿಜ್ಞಾನದಿಂದ ಒದಗುವ ಅತಿದೊಡ್ಡ ಲಾಭವೇ ಜ್ಞಾನವೆನ್ನುವುದಾದರೆ, ಧರ್ಮದ ಅಧ್ಯಯನದಿಂದ ಪ್ರಾಪ್ತವಾಗುವ ಮನುಷ್ಯನ ಸ್ವರೂಪ ಜ್ಞಾನ, ಆತ್ಮಜ್ಞಾನ ಹಾಗೂ ಭಗವದ್ ಜ್ಞಾನಕ್ಕಿಂತ ಮಿಗಿಲಾದುದು ಇನ್ನಾವುದಿರಬಲ್ಲದು? ಇನ್ನೊಂದು ವಿಚಾರವೇನೆಂದರೆ, ಸಮಸ್ತ ಜಗತ್ತಿಗೆಲ್ಲ ಒಂದೇ ಧರ್ಮವಿರಬೇಕೆನ್ನುವುದು ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ, ಅದು ಅಪಾಯಕರ ಕೂಡ. ಸಕಲ ಧಾರ್ಮಿಕ ಭಾವನೆಗಳು ಒಂದೇ ಮಟ್ಟದಲ್ಲಿರಬೇಕೆಂದರೆ ಅದು ಧಾರ್ಮಿಕ ಭಾವನೆಗಳ ನಾಶಕ್ಕೆ ನಾಂದಿಯಾದೀತು. ವಿವಿಧತೆಯೇ ಅದರ ಲಕ್ಷಣ. ದುರದೃಷ್ಟವಶಾತ್ ಪ್ರತಿಯೊಬ್ಬರೂ ತಮ್ಮ ತಮ್ಮ ಧರ್ಮದಲ್ಲೇ ಎಷ್ಟು ಮುಳುಗಿದ್ದಾರೆಂದರೆ ಅವರಿಗೆ ಈ ಜಗತ್ತಿನಲ್ಲಿ ಇನ್ನೇನಿದೆ ಎಂದು ನೋಡುವುದಕ್ಕೂ ಕಣ್ಣಿಲ್ಲವಾಗಿ ಬಿಟ್ಟಿದೆ. ಅಲ್ಲದೆ ಇತರರು ತಮ್ಮ ದಾರಿಯಲ್ಲೇ ಬರುವಂತೆ ಮಾಡಲು ಹೋರಾಡುತ್ತಾರೆ. ಇತರ ಎಲ್ಲ ಧರ್ಮಗಳಿಗೂ ಮನ್ನಣೆ ಕೊಡುವ ಧರ್ಮವೇ ಶ್ರೇಷ್ಠವಾದ ಧರ್ಮ. ವೇದಾಂತ ಧರ್ಮವು ಇತರ ಎಲ್ಲವನ್ನು ತನ್ನೊಳಗೆ ಅಂತರ್ಗತಗೊಳಿಸಿಕೊಂಡಿದೆ. ಇಲ್ಲಿ ಪ್ರತಿಯೊಬ್ಬನಿಗೂ ಅವನವನ ಸ್ವಭಾವಕ್ಕೆ ಅನುಗುಣವಾದ ಮಾರ್ಗವನ್ನು ಅನುಸರಿಸಲು ಅವಕಾಶವಿದೆ ಎಂದರು ಸ್ವಾಮೀಜಿ. ಸ್ವಾಮೀಜಿ ನ್ಯೂಯಾರ್ಕಿನಲ್ಲಿ ಮಾಡಿದಂತೆ ಇಂಗ್ಲೆಂಡಿನಲ್ಲಿಯೂ ವಿಶ್ರಾಂತಿಯೇ ಇಲ್ಲದೆ ನಿರಂತರವಾಗಿ ಶ್ರಮಿಸಿದರು. ಬಳಿಗೆ ಬಂದವರಿಗೆ ಸಂಪೂರ್ಣ ಗಮನ ಕೊಟ್ಟು ಹೃತ್ಪೂರ್ವಕವಾಗಿ ಬೋಧಿಸಿದರು. ಅವರ ಪ್ರಭಾವಲಯವು ಸ್ಥಿರವಾಗಿ ವಿಸ್ತಾರಗೊಳ್ಳುತ್ತಾ ಬಂದಿತು. ಅವರ ಪ್ರಭಾವ ದಿನೇ ದಿನೇ ಹೆಚ್ಚುತ್ತಾ ಬಂದಿತು. ಅವರಿಗೆ ಹಲವಾರು ಜನರ ಪರಿಚಯವಾಗುವಂತೆ, ತರಗತಿಗಳು ಏರ್ಪಡುವಂತೆ ಇ.ಟಿ. ಸ್ಟರ್ಡಿ ಅಪಾರ ನೆರವು ನೀಡಿದ. ಅಲ್ಲದೆ ಈ ವೇಳೆಗೆ ಪ್ಯಾರಿಸ್ಸಿನಿಂದ ಲಂಡನ್ನಿಗೆ ಬಂದಿದ್ದ ಮಿಸ್ ಮೆಕ್ಲಾಡ್ ಹಾಗೂ ಲೆಗೆಟ್ ದಂಪತಿಗಳು ಕೂಡ ಹಲವಾರು ಹೊಸಬರನ್ನು ಕರೆತಂದು ಸ್ವಾಮೀಜಿಗೆ ಪರಿಚಯ ಮಾಡಿಸಿಕೊಟ್ಟು ಅವರ ವೇದಾಂತ ಪ್ರಸಾರ ಕಾರ್ಯಕ್ಕೆ ತುಂಬ ನೆರವಾದರು. ಸ್ವಾಮೀಜಿ ಇದ್ದಂತಹ ಓಕ್ಲೆ ಸ್ಟ್ರೀಟಿನ ತರಗತಿಗಳಿಗೆ ಬರುತ್ತಿದ್ದ ಮೊದಲಿಗರಲ್ಲಿ ಲೇಡಿ ಇಸಾಬೆಲ್ ಮಾರ್ಗೆಸನ್ ಒಬ್ಬಳು. ಇವಳು ಸಮಾಜ ಸುಧಾರಣೆ ಹಾಗೂ ವಿದ್ಯಾಭ್ಯಾಸ ಸುಧಾರಣೆಗಳ ಕಾರ್ಯದಲ್ಲಿ ವಿಶೇಷ ಆಸಕ್ತಿ ಇದ್ದವಳು. ಇವಳು ಸ್ವಾಮೀಜಿಯನ್ನು ತನ್ನ ಮನೆಗೆ ಆಮಂತ್ರಿಸಿ ಅಲ್ಲಿಗೆ ಆಹ್ವಾನಿತರಾದ ತನ್ನ ಕೆಲವು ಸ್ನೇಹಿತರನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಂಡಳು. ಅಂದು ಭಾನುವಾರ ಅಲ್ಲಿ ಆಹ್ವಾನಿತರಾಗಿದ್ದವರಲ್ಲಿ ಮಿಸ್ ಮಾರ್ಗರೆಟ್ ನೋಬೆಲ್ ಒಬ್ಬಳು. ಇವಳೇ ಮುಂದೆ ವಿಖ್ಯಾತಳಾದ ಸೋದರಿ ನಿವೇದಿತಾ. ಸ್ವಾಮೀಜಿಯ ಆಧ್ಯಾತ್ಮಿಕ ಸಂಸ್ಕೃತಿಯ ವಿಸ್ತಾರವನ್ನು ಕಂಡು ಮಿಸ್ ನೋಬೆಲ್ ಬೆರಗಾದಳು. ತಾತ್ವಿಕ ವಿಚಾರಗಳಲ್ಲಿ ಅವರಿಗಿದ್ದ ನಿಖರ ನಿಶ್ಚಿತ ವಿಪುಲ ಜ್ಞಾನ ಅವಳನ್ನು ದಿಗ್ಭ್ರಮೆಗೊಳಿಸಿತು. ಅಲ್ಲದೆ ಮುಂದೆ ಆಕೆಯೇ ಹೇಳುವಂತೆ ಆಕೆಗೆ ಸ್ವಾಮೀಜಿಯ ದಿವ್ಯ ಕರೆಯೊಂದು ಕೇಳಿಬಂತು. ಮಿಸ್ ನೋಬೆಲ್ಲಳು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳವಾಗಿ ಆಸಕ್ತಳಾದವಳು. ಅವಳು ತಾನೇ ಸ್ಥಾಪಿಸಿದ ವಿದ್ಯಾಸಂಸ್ಥೆಯೊಂದರ ಪ್ರಿನ್ಸಿಪಾಲಳಾಗಿದ್ದಳು. ವಿದ್ಯಾಕ್ಷೇತ್ರದಲ್ಲಿ ಒಂದು ಉನ್ನತ ಮಟ್ಟದ ಸುಧಾರಣೆಯನ್ನು ಮಾಡಬೇಕೆಂಬುದು ಅವಳ ಅಭಿಲಾಷೆಯಾಗಿತ್ತು. ಇವಳು ಯಾವಾಗಲೂ ವಿಚಾರವಂತ ವಲಯಗಳಲ್ಲಿ ಓಡಾಡಿಕೊಂಡಿರುತ್ತಿದ್ದಳು. ಎಲ್ಲ ಬಗೆಯ ಆಧುನಿಕ ವಿಚಾರಗಳಲ್ಲಿ ಹಾಗೂ ಆಲೋಚನಾ ಲಹರಿಗಳಲ್ಲಿ ಆಳವಾದ ಆಸಕ್ತಿ ವಹಿಸುತ್ತಿದ್ದಳು. ಸ್ವಾಮೀಜಿಯ ಮಾತುಗಳನ್ನು ಮಾರ್ಗರೆಟ್ ತುಂಬ ಎಚ್ಚರದಿಂದ ತೂಗಿ ನೋಡಿದಳು. ಮೊದಲಿಗೆ ಅವರ ಅನೇಕ ವಿಚಾರಗಳು ಅವಳಿಗೆ ಒಪ್ಪಿಗೆಯಾಗಲಿಲ್ಲ. ಆದ್ದರಿಂದ ಅವಳು ಆ ಕುರಿತಾಗಿ ಮತ್ತೆ ಮತ್ತೆ ಪ್ರಶ್ನಿಸುತ್ತಿದ್ದಳು. ಅವಳ ಮನೋಭಾವವನ್ನು ಗಮನಿಸಿದ ಸ್ವಾಮೀಜಿ ಅದು ಅವಳ ವೈಚಾರಿಕ ಶಕ್ತಿಯ ಲಕ್ಷಣವೆಂದು ತಿಳಿದರು. ಅವಳು ತಮ್ಮ ಮಾತುಗಳನ್ನು ಸ್ವೀಕರಿಸಲು
ಮೊದಮೊದಲಿಗೆ ಹಿಂಜರಿದರೂ ಒಮ್ಮೆ ತಮ್ಮ ಭಾವನೆಗಳನ್ನು ತತ್ವಗಳನ್ನು ಸ್ವೀಕರಿಸಿದಳೆಂದರೆ ಆಮೇಲೆ ಅವುಗಳನ್ನು ಅವಳಷ್ಟು ಉಗ್ರವಾಗಿ ನಿಷ್ಠಾಯುತವಾಗಿ ಪ್ರತಿಪಾದಿಸುವವರು ಬೇರಾರೂ ಇರಲಾರರು ಎಂದು ಅರಿತರು. ಅಂತೂ ಸ್ವಾಮೀಜಿಯ ತತ್ವಗಳನ್ನು ಸಮಗ್ರವಾಗಿ ಸ್ವೀಕರಿಸಲು ನೋಬೆಲ್ನಳಿಗೆ ಹಲವು ತಿಂಗಳೇ ಬೇಕಾದುವು. ತಾನು ಅವರನ್ನು ಲೇಡಿ ಇಸಾಬೆಲ್ ಮಾರ್ಗೆಸನ್ನಳ ಮನೆಯಲ್ಲಿ ಮೊದಲ ಸಲ ನೋಡಿದ್ದರ ಕುರಿತಾಗಿ ತುಂಬ ಸ್ವಾರಸ್ಯವಾಗಿ ಬರೆದಿದ್ದಾಳೆ. ಆಕೆ ಬರೆಯುತ್ತಾಳೆ, ನಾನವರನ್ನು ಮೊದಲ ಸಲ ಸಂದರ್ಶಿಸಿದ್ದು ನವೆಂಬರ್ ತಿಂಗಳ ಒಂದು ಭಾನುವಾರದ ಅಪರಾಹ್ನ. ಸ್ಥಳ ವೆಸ್ಟ್ ಎಂಡಿನ ಬೈಠಕ್ಖಾನೆ. ಅವರು ಅರ್ಧವೃತ್ತಾಕಾರವಾಗಿ ಕುಳಿತು ಆಲಿಸುತ್ತಿದ್ದ ತಮ್ಮ ಶ್ರೋತೃಗಳಿಗೆ ಅಭಿಮುಖವಾಗಿ ಕುಳಿತಿದ್ದರು. ಅವರ ಹಿಂದೆ ಅಗ್ಗಿಷ್ಟಿಕೆಯಲ್ಲಿ ಬೆಂಕಿ ಉರಿಯುತ್ತಿತ್ತು. ಆ ಸಂದರ್ಭವನ್ನು ನೆನಪಿಸಿಕೊಂಡಾಗ ಇಂದಿಗೂ ನನ್ನ ಮನಸ್ಸಿನಲ್ಲಿ ಭಾವನಾ ತರಂಗಗಳು ಏಳುವಂತೆಯೇ ಆಗ ಅವರ ಮನಸ್ಸಿನಲ್ಲೂ ರವಿಕಿರಣಾವೃತವಾದ ತಮ್ಮ ತಾಯ್ನಾಡಿನ ಹಲವಾರು ನೆನಪುಗಳು ಮೂಡುತ್ತಿದ್ದಿರಬೇಕು. ಅವರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಉತ್ತರಿಸುತ್ತಾ ತಮ್ಮ ಮಾತಿಗೆ ನಿದರ್ಶನ ರೂಪವಾಗಿ ತಮ್ಮ ಸುಮಧುರ ಕಂಠದಿಂದ ಯಾವುದಾದರೂ ಸಂಸ್ಕೃತ ಶ್ಲೋಕವನ್ನು ಪಠಿಸುತ್ತಿದ್ದರು. ಸಂಜೆಗತ್ತಲು ನಿಧಾನವಾಗಿ ಆವರಿಸುತ್ತಿದ್ದ ಆ ಸಮಯದಲ್ಲಿ ಅಂದಿನ ದೃಶ್ಯವು ಅವರ ಮನಸ್ಸಿನಲ್ಲಿ ಭರತಖಂಡದ ಉದ್ಯಾನವೊಂದರ ಸಂಧ್ಯಾಕಾಲದ ಸುಂದರ ದೃಶ್ಯವನ್ನು ಅಥವಾ ಸಂಜೆಯ ವೇಳೆಗೆ ಹಳ್ಳಿಯ ಹೊರಗಿನ ಮರವೊಂದರ ಕೆಳಗೆ ಸಾಧು ಒಬ್ಬ ಹಳ್ಳಿಗರಿಂದ ಸುತ್ತುವರಿಯಲ್ಪಟ್ಟು ಕುಳಿತ ದೃಶ್ಯವನ್ನೋ ಮೂಡುವಂತೆ ಮಾಡಿರಬಹುದು. ಸ್ವಾಮೀಜಿಯನ್ನು ಒಬ್ಬ ಬೋಧಕರಾಗಿ ಇಷ್ಟು ಸರಳವಾದ ರೀತಿಯಲ್ಲಿ ಮತ್ತೆಂದೂ ನಾನು ಇಂಗ್ಲೆಂಡಿನಲ್ಲಿ ನೋಡಲಿಲ್ಲ. ಇದಾದ ಬಳಿಕ ಅವರು ಯಾವಾಗಲೂ ದೊಡ್ಡ ಸಾರ್ವಜನಿಕ ಸಭೆಗಳಲ್ಲಿ ಉಪನ್ಯಾಸ ಮಾಡುತ್ತಿದ್ದರು. ಇಲ್ಲವೇ ಸಭೆಗಳಲ್ಲಿ ಜನ ಔಪಚಾರಿಕವಾಗಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದರು. ಆ ಮೊದಲ ಸಲ ಮಾತ್ರವೇ ನಾವು ಕೇವಲ 15-16 ಜನರಿದ್ದುದು. ಅದರಲ್ಲೂ ಬಹಳಷ್ಟು ಜನ ಅವರ ಆತ್ಮೀಯ ಸ್ನೇಹಿತರು. ಅಲ್ಲದೆ ಅವರು ನಮ್ಮ ನಡುವೆಯೇ ಕುಳಿತಿದ್ದರು. ಅವರು ದೂರದ ನಾಡೊಂದರಿಂದ ಸಂದೇಶ ತಂದಂತಿತ್ತು. ಮಧ್ಯೆ ಮಧ್ಯೆ ಶಿವ ಶಿವ ಎನ್ನುವ ವಿಚಿತ್ರ ಸ್ವಭಾವ. ತಮ್ಮ ಹೆಚ್ಚಿನ ಸಮಯವನ್ನೆಲ್ಲ ಧ್ಯಾನದಲ್ಲಿ ಕಳೆಯುವವರ ಮುಖದಲ್ಲಿ ಕಂಡುಬರುವಂತಹ ಮಾಧುರ್ಯ ಭವ್ಯತೆಗಳೆರಡೂ ಅವರ ಮುಖದಲ್ಲಿ ಸಮ್ಮಿಳಿತವಾಗಿದ್ದವು. ಅದು ಪ್ರಾಯಶಃ ರಾಫೆಲ್ ಚಿತ್ರಿಸಿದ ಬಾಲಕ್ರಿಸ್ತನ ಮುಖವನ್ನು ಹೋಲುತ್ತಿತ್ತು. ಹೀಗೆ ಮುಂದೆ ಸೋದರಿ ನಿವೇದಿತೆ ತನ್ನ ನೆನಪಿನಲ್ಲಿ ಬರೆಯುತ್ತಾಳೆ. ಸ್ವಾಮೀಜಿಯ ಬೋಧನೆಗಳಲ್ಲಿ ಕೆಲವನ್ನು ಮಾರ್ಗರೆಟ್ ಕೂಡಲೇ ಒಪ್ಪಿಕೊಂಡು ಸ್ವೀಕರಿಸಿದಳಾದರೂ ಇತರ ಹಲವನ್ನು ಆಕೆ ಒಮ್ಮೆಗೇ ಸ್ವೀಕರಿಸಲು ಸಿದ್ಧಳಿರಲಿಲ್ಲ. ಅವುಗಳಲ್ಲಿ ಕೆಲವನ್ನು ಪರೀಕ್ಷಿಸಬೇಕೆಂದು ಆಕೆಗೆ ತೋರಿತು. ಅವರ ಕೆಲವು ಸಿದ್ಧಾಂತಗಳು ಇತರ ಅನೇಕರ ಸಿದ್ಧಾಂತಗಳಿಗಿಂತಲೂ ವಿಭಿನ್ನವಲ್ಲವೆಂದು ಅವಳು ಭಾವಿಸಿದ್ದಳು. ಆದ್ದರಿಂದ ಅಂಥವುಗಳನ್ನು ಅನುಸರಿಸಿದರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗಬಹುದೆಂದು ಭಾವಿಸಿದಳು. ಆದರೆ ಅವಳ ಸಂಶಯಗಳೆಲ್ಲ ನಿಧಾನವಾಗಿ ಪರಿಹಾರವಾಗಲಾರಂಭಿಸಿದವು. ಸ್ವಾಮೀಜಿಯ ಸಂಪರ್ಕಕ್ಕೆ ಬಂದ ಮೇಲಿನ 1 ತಿಂಗಳ ಕಾಲದಲ್ಲೇ ಆಕೆ ಅವರಿಂದ ಸಾಕಷ್ಟು ತೀವ್ರವಾಗಿ ಪ್ರಭಾವಿತಳಾದಳು. ಆ ಅವಧಿಯಲ್ಲೇ ಅವಳು ಸ್ವಾಮೀಜಿಯ ಶಿಷ್ಯತ್ವವನ್ನು ಸ್ವೀಕರಿಸಿದಳೆಂದು ಹೇಳಬೇಕು. ಆ ವಿಷಯವಾಗಿ ಅವಳೇ ಮುಂದೆ ನಾ ಕಂಡಂತೆ ನನ್ನ ಗುರುದೇವ, ದ ಮಾಸ್ಟರ್ ಆ್ಯಸ್ ಐ ಸಾ ಹಿಮ್ ಎಂಬ ಪುಸ್ತಕದಲ್ಲಿ ಬಣ್ಣಿಸುತ್ತಾಳೆ. ಈ ಸಂಧಿಕಾಲದ ಬಗ್ಗೆ ಸ್ಪಷ್ಟವಾಗಿ ತಿಳಿಸುವುದು ಕಷ್ಟ. ಸ್ವಾಮೀಜಿ ಇಂಗ್ಲೆಂಡಿನಿಂದ ಹೊರಡುವ ಮೊದಲೇ ನಾನವರನ್ನು ಗುರುದೇವ ಎಂದು ಸಂಬೋಧಿಸುವ ಕಾಲ ಬಂದಿತು. ಅವರಲ್ಲಿದ್ದ ವೀರನಾಡಿಯನ್ನು ನಾನು ಗುರುತಿಸಿದ್ದೆ. ಅವರಿಗೆ ತಮ್ಮ ದೇಶಬಾಂಧವರ ಮೇಲಿದ್ದ ಪ್ರೀತಿಗೆ ದಾಸಳಾಗಲು ನಾನು ಇಚ್ಛಿಸಿದೆ. ಆದರೆ ನಿಜಕ್ಕೂ ನಾನು ಶರಣಾಗತಳಾದದ್ದು ಅವರ ಶೀಲಕ್ಕೆ. ಒಬ್ಬ ಧರ್ಮಬೋಧಕನಾಗಿ ಅವರು ತಮ್ಮದೇ ಆದ ಒಂದು ಸಿದ್ಧಾಂತವನ್ನು ನೀಡಿದರೂ ಸ್ವೀಕರಿಸುವವರು ಅದಕ್ಕೆ ದಾಸರಾಗಬೇಕಾಗಿರಲಿಲ್ಲ.
ಸತ್ಯ ಅವರನ್ನು ಬೇರೆಡೆಗೆ ಒಯ್ದರೆ ಅದನ್ನು ಅನುಸರಿಸಲು ಅವರಿಗೆ ಸ್ವಾತಂತ್ರ್ಯವಿತ್ತು. ಈ ಅಂಶವನ್ನು ನಾನು ಗುರುತಿಸಿದೆ ಮತ್ತು ಅಷ್ಟರ ಮಟ್ಟಿಗೆ ನಾನವರ ಶಿಷ್ಯೆಯಾದೆ. ಆದರೆ ಇನ್ನುಳಿದವುಗಳ ವಿಚಾರದಲ್ಲಿ ಹೇಳುವುದಾದರೆ ಅವರ ಬೋಧನೆಗಳು ಎಷ್ಟರ ಮಟ್ಟಿಗೆ ಸಮಂಜಸ ಎಂಬುದನ್ನು ಕಂಡುಕೊಳ್ಳಲು ನಾನವುಗಳನ್ನು ಸಾಕಷ್ಟು ಅಧ್ಯಯನ ಮಾಡತೊಡಗಿದೆ. ಅವರ ಮಾತುಗಳ ಸತ್ಯತೆಯು ನನ್ನ ಅನುಭವಕ್ಕೆ ಬರುವವರೆಗೂ ನಾನವುಗಳ ವಿಷಯದಲ್ಲಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಲಿಲ್ಲ. ಅಲ್ಲದೆ ಆಗ ನಾನವರ ವ್ಯಕ್ತಿತ್ವದಿಂದ ತೀವ್ರವಾಗಿ ಆಕರ್ಷಿತಳಾಗಿದ್ದರೂ ನನಗೆ ತಿಳಿದಿದ್ದ ಇತರ ಚಿಂತಕರು ಹಾಗೂ ಮೇಧಾವಿಗಳಿಗಿಂತಲೂ ಅವರು ಎಷ್ಟು ಮುಂದಿದ್ದಾರೆಂಬುದು ನನ್ನ ಬುದ್ಧಿಗಿನ್ನೂ ಗೋಚರವಾಗಲಿಲ್ಲ. ಹೀಗೆ ಆ ಪುಸ್ತಕದಲ್ಲಿ ಬರೆಯುತ್ತಾಳೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.